ಧಾರವಾಡದಿಂದ ಬಂದಿರುವ ಈ ಒಂದು ಸಮಸ್ಯೆ ದೇಶವ್ಯಾಪಿ ಈಗ ಒಂದು 25 ವರ್ಷದ ಹಿಂದೆ ಕೇಳಿದ್ದಿದ್ದರೆ ಬಹಳ ದೊಡ್ಡ ಸಮಸ್ಯೆ. ಈಗ ಒಂದು ರೀತಿ ಭಾರತೀಯ ರೈಲ್ವೆನಲ್ಲಿ ಬಹಳ ದೊಡ್ಡದಾದಂತಹ ಯೋಜನೆಗಳನ್ನು ಹಾಕ್ಕೊಂಡು ಮಾಡಿರೋದ್ರಿಂದ ಹಲವೆಡೆ ಇದು ಸಾಲ್ವ್ ಆಗಿದೆ. ಕೆಲವು ಕಡೆ ಅದರದ್ದೇ ಕಾರಣಗಳಿಗೋಸ್ಕರ ಉಳ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಬಟ್ ಈ ಸಮಸ್ಯೆ ಮಾತ್ರ ವಿಚಿತ್ರವಾಗಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಧಾರವಾಡದ ಹೊರವಲಯ ಈಗ ಅದನ್ನು ಸಾಲ್ವ್ ಮಾಡಿಸ್ಕೊಳ್ಳೋಂತಹ ಸಮಯ. ಕಾರಣ ನಾವು ಕೇಳಿದ್ರೆ ಅದನ್ನು ಮಾಡಿಕೊಡಬಹುದಾದ ಜನ ಇವತ್ತು ಆಯಾಯ ಸ್ಥಾನಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಹಾಗಾಗಿ ನಾವು ಮಾಡಿಸ್ಕೋಬೋದು. ಹಿಂದೆ ಎಲ್ಲ ಯಾರನ್ನು ಕೇಳಬೇಕು ಈ ಡಿಪಾರ್ಟ್ಮೆಂಟ್ಗಳಲ್ಲಿ, ಅದರಲ್ಲೂ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ. ಈಗ ಹಾಗಿಲ್ಲ. ಇವತ್ತು ನಮ್ಗೆ ಚಕ್ರ ತಿರುಗಿದೆ, ನಮ್ಮ ಕಡೆಗಿದ್ದಂಗಿದೆ ಗಾಳಿ. ಹಾಗಾಗಿ ನೋಡೋಣ ಇದೇನು ಅಂತ ಫಸ್ಟ್. ಇದು ಧಾರವಾಡ ಹೊರವಲಯದ ಆಂಜನೇಯ ನಗರದ ರೈಲ್ವೆ ಗೇಟ್. ಇದೇ ಗೇಟ್ ದಾಟಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಬೆಳಗಾವಿ ಖಾನಾಪುರ ಭಾಗದ ಜನರು ಓಡಾಡ್ತಾರೆ. ಇಲ್ಲಿ ಓಡಾಡೋ ವಾಹನಗಳು ಏನ್ ಕಡಿಮೆ ಇಲ್ಲ. ಪ್ರತಿ ತಿಂಗಳು 4 ಲಕ್ಷಕ್ಕೂ ಹೆಚ್ಚು ವಾಹನ ಓಡಾಟ ಮಾಡ್ತವೆ ಎಂದು ಸರ್ವೆ ಕೂಡ ಮಾಡಿಸಿದ್ದಾರೆ. ಇನ್ನು ಈ ರೈಲ್ವೆ ಗೇಟಿಗೆ ಸೇತುವೆ ನಿರ್ಮಾಣ ಮಾಡಿಲ್ಲ ಅಂತ ಏನಿಲ್ಲ. ಕಳೆದ 15 ವರ್ಷಗಳಿಂದ ಈ ಸೇತುವೆ ನಿರ್ಮಾಣ ಮಾಡುತ್ತಲೇ ಬಂದಿದ್ದಾರೆ. ಆದ್ರೆ ಯಾಕೋ ಏನೋ ಒಂದು ಕಡೆಯ ಕಾಮಗಾರಿ ಆದ ಮೇಲೆ ಇನ್ನೊಂದು ಕಡೆಯ ಕಾಮಗಾರಿ ಹಾಗೆಯೇ ಉಳಿದಿದೆ. ಕೇವಲ 10 ಮೀಟರ್ ಸೇತುವೆ ಕಾಮಗಾರಿ ಮಾಡಿದ್ರೆ ಅದು ಮುಂದಿನ ರಸ್ತೆಗೆ ಹೋಗಿ ಸೇರುತ್ತೆ. ಆದ್ರೆ ಈ ಕೆಲಸ ಪೂರ್ಣ ಆಗಿಲ್ಲ. ಪರಿಣಾಮ ಸೇತುವೆ ಬಂದ್ ಮಾಡಲಾಗಿದೆ. ಇದರಿಂದ ಇಲ್ಲಿ ಓಡಾಡುವ 30ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಸಮಸ್ಯೆ ಆಗ್ತಿದೆ. ಈ ಸೇತುವೆಗಾಗಿ ಇಲ್ಲಿಯ ಜನರು ಹೋರಾಟ ಮಾಡಿಲ್ಲ ಅಂತ ಏನೂ ಇಲ್ಲ. ಹಲವು ಹೋರಾಟ ಆಗಿವೆ, ಆದರೂ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಇನ್ನು ಇದಷ್ಟೇ ಅಲ್ಲದೆ ಈ ಸೇತುವೆ ಪಕ್ಕದಲ್ಲಿ ಇರುವ ರೈಲ್ವೆ ಗೇಟ್ ದಾಟಿ ಓಡಾಡಬೇಕಾದ್ರೆ ಜನ ಹರಸಾಹಸ ಪಡಬೇಕು. ಭಾರಿ ವಾಹನಗಳು ಓಡಾಡೋದ್ರಿಂದ ಧೂಳು ಹೆಚ್ಚಾಗಿದೆ. ಅದರಲ್ಲೇ ಬೈಕ್ ಮೇಲೆ ಜನ ಓಡಾಡ್ತಿದ್ದಾರೆ. ಇನ್ನು ಈ ಸೇತುವೆ ಕಾಮಗಾರಿ ಪೂರ್ಣ ಆಗದೇ ಇದ್ರೂ ಈ ರಸ್ತೆಗೆ ಜನ ಟೋಲ್ ಕಟ್ಟಿ ಓಡಾಡಬೇಕು. ಇಷ್ಟೆಲ್ಲ ಆದ್ರೂ ಯಾಕೆ ಸೇತುವೆ ಕಾಮಗಾರಿ ಮುಗಿಸಿ ರಸ್ತೆ ಸಂಚಾರ ಆರಂಭ ಮಾಡ್ತಿಲ್ಲ ಎಂಬುದು ಜನರ ಪ್ರಶ್ನೆ. ದಿನಕ್ಕೆ ಸಾವಿರಾರು ಜನ ಓಡಾಡುವ ಈ ರಸ್ತೆಯ ಸೇತುವೆ ಆರಂಭಕ್ಕೆ ಸಹಾಯ ಮಾಡಿ ಎಂದು ಅಲ್ಲಿನ ಜನ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗ್ರಾಮಸ್ಥರಾಗಿ ಬಂದಿರುವ ಮಂಜುನಾಥ್ ನೀವು, ಅಣ್ಣಪ್ಪ ನೀವು, ಮತ್ತು ಕಮಲುದ್ದೀನ್ ಯಾರು ನೀವಾ? ಓಕೆ. ನೀನು ದರ್ಶನ್, ನೀನು ಎಷ್ಟನೇ ಕ್ಲಾಸು? 10th ಕ್ಲಾಸ್. ನಿನ್ನ ಯಾಕೆ ಕರ್ಕೊಂಬಂದಿದ್ದಾರೆ? ನಾನು ಕೆಲಿಗೇರಿಂತ ಮುಗಿದಕ್ಕೆ ಶಾಲೆಗೆ ಹೋಗ್ತೇನೆ. ಹಾಂ, ಅದರ ಸಂಬಂಧ ನಿನಗೇನು ಸಮಸ್ಯೆ ಅದರಲ್ಲಿ? ರೈಲ್ವೆ ಗೇಟ್ ಭಾಳ ತನಕ ಹಾಕ್ತಾರೆ. ಮತ್ತು ಮಳೆ ಬಂದಾಗ ನೀರೆಲ್ಲ ನಿಂತಿರುತ್ತೆ. ಎಷ್ಟನೇ ಕ್ಲಾಸ್ ನೀನು? 10th ಕ್ಲಾಸ್. 10th. ಓಕೆ. ನೀವೇನು ಮಾಡ್ತೀರಿ? ಸರ್ ಹಾಲಿನ ಯಾವ ರೀತಿ ಸರ್? ಹಾಲು ಮಾಡ್ತೀನಿ ರೀ. ಹಾಲು ಮಾಡೋದ? ಹಾಂ ಸರ್. ಹಾಲು ಮಾರ್ತೀರಾ? ಹಾಂ ಮಾರ್ತೀನಿ ಸರ್. ಯಾರ ಹತ್ರ ತಗೋತೀರಿ ಹಾಲು? ನಮ್ಮ ಧಾರವಾಡ ಮನೆಯಿಂದ ರೀ ಧಾರವಾಡಕ್ಕೆ ಮಾಡ್ತೀನಿ ರೀ. ಅದು ಸರಿ. ಹಾಲು ಎಲ್ಲಿ ಸಿಗುತ್ತೆ? ಎಮ್ಮೆ ಕೊಡೋದವ್ರಿ ರೀ ಮನ್ಯಾಗ. ಎಮ್ಮೆ ಕೊಡೋದು ಮನ್ಯಾಗ ಐತಿ. ಎಷ್ಟು ಹಾಲು ಆಗ್ತದೆ ಸರ್? ಒಂದು 50 ಲೀಟ್ರ್ ಹಾಲು ಆಕೈತೆ ರೀ. ಹಾಂ, ನೀವು ಅಲ್ಲಿ ಕ್ರಾಸ್ ಮಾಡಬೇಕಾ? ಹೌದು ಸರ್. ಊರಿಂದ ನಾವು ಧಾರವಾಡಕ್ಕೆ ಹೋಗ್ಬೇಕಂತ ಸರ್ ರೈಲ್ವೆ ಗೇಟ್ ಒಂದೊಂದು ಸಲ ಹಾಕಿರ್ತಾನೆ. 15 ನಿಮಿಷ, ಅರ್ಧ ತಾಸು, 1 ತಾಸು ರೈಲ್ವೆ ಗೇಟ್ ಹಾಕಿರ್ತಾರೆ ಸರ್. ನಾವು ಹೋಗಕ್ಕೆ ಅನುಕೂಲ ಆಗೋಂಗಿಲ್ಲ ರೀ. ಧೂಳ ಅನ್ನೋದು ಸಾಕು. ಓಕೆ ಮಂಜುನಾಥ್, ಈಗ ಸಾಮಾನ್ಯವಾಗಿ ಆ ಭಾಗದಲ್ಲಿ ಜೋಶಿಯವರಲ್ಲ ಅದು? ಜೋಶಿಯವರೇ ಮಾಡಿಸ್ಬೇಕಲ್ಲ, ಅದೇನು ಸುಲಭ ಅಲ್ಲ. ಅವರು ಯಾಕಾಗಿಲ್ಲ? ಅದೇನಕ್ಕೆ ತಡೆದಿದೆ ಅದು? ಸರ್ ಅದು ಸುಮಾರು 15 ವರ್ಷ ಆಯ್ತು ಸರ್. ಆಯ್ತು, ಗೊತ್ತಾಯ್ತು, ಕೇಳಿ ನೋಡಿದೆ ಅದು. ಹ್ಞೂ ಸರ್. ನಾವು ಸುಮಾರು ಸರಿ ಹೋಗಿ ಬೇಡಿಕೆ ಇಟ್ಟಾಗ ಇಲೆಕ್ಷನ್ ಸಮೀಪ ಬಂದಾಗ ಒಂದು ತಾರ ಹಾಕ್ತಾರೆ ಸರ್, ಒಂದು ಸೈಡ್ ಹಾಕ್ತಾರೆ, ಒಂದು ಸ್ವಲ್ಪ ಮತ್ತೆ ಇಲೆಕ್ಷನ್ ಮುಗಿದು ಬಿಡ್ತಾರೆ ಸರ್. ಅದೇನು ದೊಡ್ಡದು ಅಲ್ವಲ್ಲ ಅವ್ರಿಗೂ ಅದು? ಹ್ಞೂ ಸರ್. ಅಲ್ಲಿ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು? ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಸುಳ್ಳು ಹೇಳ್ಬೇಡಿ. ಆಮೇಲೆ ಹಾಂ ಸರ್, ನೀವು ಸುಳ್ಳು ಹೇಳಿದ್ರೆ ಆಗಲ್ಲ. ಇಲ್ಲ ಸರ್, ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್. ಲ್ಯಾಂಡ್ ಅಕ್ವಿಸಿಷನ್ನು, ಯಾರ್ದಾರು ಜಮೀನ್ ಡಿಸ್ಪ್ಯೂಟ್ ಆ ಥರ ಏನಾದ್ರು ಇದೆಯಾ? ಏನಿಲ್ಲ ಸರ್, ಏನಿಲ್ಲ. ಎಲ್ಲ ಸಂಶಯ ಸರ್. ಈಗ ಆಲ್ರೆಡಿ ಎಲ್ಲವೂ ಕಂಪ್ಲೀಟ್ ಆಗಿಬಿಟ್ಟಿದೆ ಸರ್. ನಿಮ್ಮ ಪ್ರಕಾರ ಆಗಿರುತ್ತೆ. ಹಾಂ, ನಿಮ್ಮ ಕಣ್ಣಿಗೆ ಕಾಣಲ್ಲ ಅದು. ನಿಮ್ಮ ಕಣ್ಣಿಗೆ ಕಾಣುತ್ತಾ? ಅಲ್ಲಿ ಲೋಕಲಿ ಆ ಬ್ರಿಡ್ಜ್ ಈ ಕಡೆಗೆ ಬಂದು ಇಳಿದಾಗ ಅಲ್ಲಿ ಯಾರ್ದಾರು ಜಮೀನ್ ಇದ್ದು ಏನಾದ್ರು ಕೋರ್ಟ್ ಗಿರ್ಟ್ಗೆ ಹೋಗಿ ಸಮಸ್ಯೆ ಮಾಡಿದಾರಾ ಏನು? ಇಲ್ಲಿದ್ರೆ 15 ವರ್ಷ ಆಗಬೇಕಾಗಿಲ್ಲ. ಯಾಕಂದರೆ ನಾನು ಹಿಂದೆ ಒಂದು 2-3 ಈ ಥರದ ಘಟನೆ ಬಂದಾಗ ನಿಮ್ಮ ಭಾಗದಲ್ಲಿ, ನಾನು ಹೇಳ್ತಿರೋದು ಈಗಲ್ಲ, ಯಾವಾಗಲೂ 4-5 ವರ್ಷದ ಹಿಂದಿನ ಕತೆ. ನನಗೆ ಜೋಶಿಯವ್ರಿಗೆ ಹೇಳೋದನ್ನು ಮಾಡಿಸಿದ್ದೆ.
ಹಾಗಾಗಿ ಇದು ಯಾಕೆ ಆಗದೇ ಇರೋಂಥದ್ದೇನಲ್ಲ ಅದು. ಸರ್ ನಾವು ಸುಮಾರು ಸರಿ ನಾವು ಮತ್ತೆ ಅವ್ರಿಗೂ ದೊಡ್ಡ ಸಮಸ್ಯೆ ಅಲ್ಲ ಅದು. ಏನಕ್ಕದು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನು ನಿಮಗೆ 3 ಜನಕ್ಕೆ ಹೇಳ್ತಾ ಇದ್ದೀನಿ, ಆ ಮಗು ಗೊತ್ತಾಗಲ್ಲ ಪಾಪ, ನಾನು ತಲೆ ಹಾಕಲ್ಲ, ನನ್ನ ಕೈಲಿ ಆಗಲ್ಲ ಅದು. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಅದನ್ನ. ಇಲ್ಲ ಸರ್, ಕಾನೂನಿನಲ್ಲಿ ಅದು ಜಮೀನು ಇಶ್ಯೂ ಇದ್ದು ಅಲ್ಲಿ ಯಾರೋ ರೈತರು ನಾವು ಜಮೀನು ಬಿಟ್ಕೊಡಲ್ಲ ಅಂತನೋ ಅಥವಾ ಯಾರೋ ಶ್ರೀಮಂತರು ಯಾರೋ ನಮ್ಮ ಸೈಟ್ ಬಿಟ್ಕೊಡಲ್ಲ ಅಂತನೋ ಏನಾದ್ರು ಗಲಾಟೆ ಮಾಡ್ತಾ ಇದ್ರೆ ಅದು ನನಗೆ ಗೊತ್ತಿಲ್ಲ. ಆ ಥರ ಅದನ್ನು ಸಾಲ್ವ್ ಮಾಡ್ಕೊಂಡು ಮಾಡೋಕ್ಕೆ ಅವ್ರ ಕೈಲಿ ಶಕ್ತಿ ಇದ್ದರೆ ಮಾಡಿ ಅಂತ ಹೇಳ್ತೀನಿ. ಈಗ ಇದನ್ನು ಒಪ್ಕೊಂಡಿರೋ ರೀಸನ್ ಏನಪ್ಪ, ಕಾರಣ ಏನು ಅಂತಂದರೆ ಆಯಿತು ನಾ ಹೇಳ್ತೀನಿ ಅಂತ. ಈಗ ಅಲ್ಲಿ ಸೋಮಣ್ಣವರು ನಮ್ಮ ಸ್ಟೇಟ್ ಮಿನಿಸ್ಟರ್ ಆಗಿ ಕೂತಿದ್ದಾರೆ ರೈಲ್ವೆನಲ್ಲಿ. ಹಾಗಾಗಿ ನನಗೆ ಕೇಳಕ್ಕೊಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ. ಈಗ ಯಾರೋ ಒಬ್ರು ಸಿಕ್ಕಾಕೊಂಡ್ರು ನನ್ನ ಕೈಗೆ. ಮತ್ತು ನಾನು ಫೋನ್ಗಿನ್ ಮಾಡಿಬಿಟ್ಟು ಇದನ್ನು ಹೇಳಿದ್ರೆ ಇಲ್ಲ ಅನ್ನುವಂಥ ಸಂಬಂಧನ ಇಟ್ಕೊಂಡಿಲ್ಲ ಅವ್ರ ಜೊತೆ. ಹಾಗಾಗಿ ಅವ್ರು ನನ್ನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರೀತಿ ಇರ್ಬೋದು ಅಥವಾ ಗೊತ್ತಿಲ್ಲ, ಹಳೆ ಪರಿಚಯ ಅನ್ನೋ ಕಾರಣ ನನಗೂ ಅವ್ರಿಗೂ ಒಂದು 30 ವರ್ಷದ ಗೆಳತನ ಇರಬೇಕು. ಅವ್ರು ಕಾರ್ಪೊರೇಟರ್ ಆದಾಗಿಂದ ನಾ ಮಾತಾಡ್ತಿರೋದು. ಹಾಗಾಗಿ ನಾನು ಅವ್ರಿಗೆ ಹೇಳ್ತೀನಿ, ನನಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಬಟ್ ನೀವು 3 ಜನ ದೂರದಿಂದ ಬಂದಿದ್ದೀರಿ, ಹೌದಾ? ಸೊ ನಿಮ್ಮ ಆಸೆ ಏನಿರುತ್ತೆ, ಆಗೋಗತ್ತೆ ಬಿಡಿದು ಅಂತ ಆಗತ್ತೆ, ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಬಟ್ ಇದೊಂದು ಕಂಡೀಷನ್ ಇದೆ ನನ್ನ ಹತ್ರ. ಕಾನೂನಲ್ಲಿ ಅದಕ್ಕೆ ಏನಾದ್ರು ಕೋರ್ಟ್ ಗಿರ್ಟಲ್ಲಿ ತಗಲಾಕೊಂಡ್ಬಿಟ್ಟಿದ್ರೆ ಜನ ಕಾಂಪನ್ಸೇಷನು ಗಿಂಪನ್ಸೇಷನು ಈ ಥರ ಏನೋ ಆಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಟೈಮ್ ತೊಗೊಳುತ್ತೆ. ಆಗಲೂ ಆಗುತ್ತೆ, ನಾನು ಆಗಲೂ ಆಗಲಿಕ್ಕಿಲ್ಲ ಅಂತ ಹೇಳಲ್ಲ, ಬಟ್ ಅದಕ್ಕೆ ಟೈಮ್ ತೊಗೊಳುತ್ತೆ. ಯಾಕೆ ಟೈಮ್ ತೊಗೊಳುತ್ತೆ ಅಂದರೆ ಕೋರ್ಟಲ್ಲಿರೋರನ್ನ ಕರೆಸಿ ವಯಾ ಮೀಡಿಯಾ ಸೆಟ್ಲ್ ಮಾಡಿ ಏನೋ ಮಾಡಬೇಕು ಅದನ್ನು. ನಾನು ಅವ್ರಿಗೆ ಅದನ್ನು ಹೇಳ್ತೀನಿ. ನೀವು ಆ ಥರದ್ದು ಏನಾರು ಇದ್ರೆ ಈಗಲೇ ಹೇಳಿ ನನಗೆ ಸರ್. ಆ ಥರ ಹೇಳ್ಬೇಡಿ ಆಮೇಲೆ. ಇಲ್ಲ ಸರ್, ಆ ಥರ ಏನಿಲ್ಲ. ನಾವು ಅಲ್ಲಿ ಹೋಗಿ ನೋಡಿದ್ರೆ ಆ ಬ್ರಿಡ್ಜ್ ಇಂದ ಡೈರೆಕ್ಟ್ ರೋಡ್ ಕನೆಕ್ಷನ್ ಆಗೋದಕ್ಕೆ ಯಾರ್ದು ಅಕ್ವಾರಿ ಇಲ್ಲ ಸರ್. ಇಲ್ಲ, ಇಲ್ದಿದ್ರೆ ತೊಂದರೆ ಇಲ್ಲ. ಓಕೆ, ನಿಮ್ಮ 3 ಜನಕ್ಕೆ ಏನು ಇಂಟ್ರೆಸ್ಟು ಅಷ್ಟು ದೂರದಿಂದ ಇಲ್ಲಿವರೆಗೂ ಬರೋಕ್ಕೆ? ಅಲ್ಲ, 4 ಲಕ್ಷ ಗಾಡಿ ಅಂತೀರಿ ಒಂದು ತಿಂಗಳಿಗೆ. 4 ಲಕ್ಷ ಒಂದು ತಿಂಗಳಿಗೆ ಅಂತಂದರೆ ಹೆಚ್ಚು ಕಡಿಮೆ ಒಂದು 10-11 ಸಾವಿರ 10,000 ಗಾಡಿ ಒಂದು ತಿಂಗಳಿಗೆ ಆತ ದಿನಕ್ಕೆ ಡೈಲಿ 10,000 ಗಾಡಿ ಓಡಾಡೋರ ಪೈಕಿ ನೀವು 3 ಜನ ಮಹಾರಾಜರ ಥರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಲ್ಲ, ಯಾಕೆ ಸರ್? ಡೈಲಿ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಸರ್. ಎಲ್ಲರೂ ಅವರು ಮಾಡ್ತಾರೆ, ಇನ್ನು ಅವ್ರೇನು ಹಾರ್ಕೊಂಡು ಹೋಗ್ತಾರಾ? ಅಲ್ಲ, ಆ ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಸರ್ ಈಗ ನಿಮಿಷ ಆಯ್ತಾರ ಸರ್. ಅಲ್ಲ ರೈಟ್ ಇರ್ರಿ, ವಿಷಯವನ್ನು ಏನಾದ್ರು ಮಾಡಿ ಟ್ರೈ ಮಾಡೋಣ. ಮಾನ್ಯ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಮಂತ್ರಿ ಆಗಿರುವಂತಹ ಸೋಮಣ್ಣವ್ರು ನನಗೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಏನೋ ಇವತ್ತು ಏನು ಬಿಸಿ? ಚೆನ್ನಾಗಿದ್ದೀರಾ? ಆರೋಗ್ಯ ಹೆಂಗಿದೆ? ಆರೋಗ್ಯ ನೋಡಿದ್ರೆ ಗೊತ್ತಾಗಲ್ವಾ? ಚಿಗರೆ ಮರಿ ತರ ಹಾರಾಡ್ತಾ ಇದ್ದೀರಿ ಮೇಲೆ ಕೆಳಗೆ. ಏನ್ ಆಡೋದೇ ಆಡೋದೆ. ಬೆಂಗಳೂರಿಂದ ತುಮಕೂರು, ತುಮಕೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ತುಮಕೂರಿಂದ ಡೆಲ್ಲಿ. ಅರೆ ಒಂದ್ ಹೇಳ್ತೀನಿ ಸೋಮಣ್ಣ, ಈ ದೀರ್ಘಕಾಲದ ನಂತರ ಭಗವಂತ ನಿಮಗೆ ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನೀವು ಎಂದೂ ಜನರ ಕೆಲಸ ಸೋಮಣ್ಣ ಇಸ್ ಮೋರ್ ಎ ಕಾಂಟ್ರಾಕ್ಟರ್ ಅಂಡ್ ವರ್ಕ್ ಮಾಡೋ ಮನುಷ್ಯ ನನಗೆ, ಪಾಲಿಟಿಷಿಯನ್ಗಿಂತ. ಹಂಗಾಗಿ ನಿಮ್ಮ ಭಾಗದಲ್ಲಿ ಏನೇನಿದೆ ಎಲ್ಲ ಮುಗ್ಸಾಕ್ಸ್ಬಿಡ್ರಿ. ಆದ್ರೆ ಈ ಧಾರವಾಡದ ಕತೆ ಏನು? ಬ್ರಿಡ್ಜ್ ಕತೆ ಅಣ್ಣ, ಇದು LC ನಂಬರ್ 305 ಅಂತ ಅಣ್ಣ. ಇದು ಸರಿ 2010ರಲ್ಲಿ KRDL ತಗೊಂಡ್ರಣ್ಣ, KRDCL ನವರು. ಹಾ, ಏನು ಮಾಡಿದ್ರೆ 2017ವರೆಗೂ ಕುಂಡ್ಕೊಂಡು ಪಜಿತಿ ಆಗೋಗಿತ್ತು. ಹಾ, 2019ರಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇದನ್ನ ರೈಲ್ವೆಗೆ ಇದು ಮಾಡ್ಸಿದ್ರಣ್ಣ, ಹಸ್ತಾಂತರ ಮಾಡಿಸಿದ್ರು. ಸರಿ. ಅದಾದ್ಮೇಲೆ ಅಲ್ಲೂ ಕೂಡ ಇದಾಗಿತ್ತು. ನಾನು ಬಂದ ತಕ್ಷಣ ಅಲ್ಲಿಗೆ ಹೋದೆ ಅಣ್ಣ. ಓಕೆ, ಈಗ ಇದು ಅಣ್ಣ ಈಗ ನಾವಿಬ್ರು ಹೋಗೋದನ್ನ ಇನಾಗ್ರೇಟ್ ಮಾಡೋದು ಯಾವಾಗ ಹೇಳ್ರಿ? ಅದಕ್ಕೆ ಅಣ್ಣ ಜನವರಿ 30ನೇ ತಾರೀಕು ಒಳಗಡೆ, ಫೆಬ್ರವರಿ 1st ವೀಕ್ ಒಳಗಡೆ ಇದನ್ನ ಇವತ್ತು 9 ಕೋಟಿಗೆ ಆಗಿದ್ದು, ಇವಾಗ 14 ಕೋಟಿ 3 ಲಕ್ಷ ಆಗಿದೆ ಅಣ್ಣ. ಅದು ಸರಿ. ಇವಾಗ ನಾವೇ ಎಲ್ಲ ಮಾಡಿದ್ದೀವಣ್ಣ. ಒಂದೇ ಒಂದು RCC ರಿಟೈನಿಂಗ್ ಮಾಡಿ ಒಂದು ಅಪ್ರೋಚ್ ರೋಡ್ ಬೇಕಣ್ಣ, ಒಂದು ಸರ್ವಿಸ್ ರೋಡ್. ಸರಿ. ಒಂದ್ ಕಡೆ ನಮ್ದಿತ್ತು, ಇನ್ನೊಂದ್ ಕಡೆ ಕರ್ನಾಟಕ ಸರ್ಕಾರ ನಾನೇ 2 ಸಾರಿ ಹೋಗಿ DC ಕರೆಸಿ ಮಾತನಾಡಿ ಎಲ್ಲ ಮಾಡಿ ಬಿಟ್ಕೊಟ್ಟಿದ್ದಾರಣ್ಣ. ಸರಿ. ಫೆಬ್ರವರಿ 10ನೇ ತಾರೀಕು ಒಳಗಡೆ ಇದನ್ನ ಲೋಕಾರ್ಪಣೆ ಮಾಡ್ತೀವಣ್ಣ. ಮಾಡಿಸ್ತೀರಾ? ಮಾಡಿಸ್ರಿ, ಹಂಗಾರೆ ದಬಾಯಿಸ್ರಿ, ಬಿಡ್ಬೇಡ್ರಿ. ಅದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ಅದಕ್ಕೆ ತುಂಬಾ ಆಯ್ತಪ್ಪ, ನಾನು ಬರ್ತೀನಪ್ಪ. 3 ಜನ ಒಟ್ಟಿಗೆ ತಿಂಡಿ ತಿನ್ನೋಣ. ದಯವಿಟ್ಟಣ್ಣ, 3 ಜನ ತಿಂಡಿ ತಿಂದೆ ಹಾಕ್ಬಿಡೋಣ. ಧಾರವಾಡದಲ್ಲಿ ದೇಶ ಬಿದ್ದೋಗ್ಲಿ ಈ ಸರಿ. ಇಲ್ಲ ಅದು ಮಾಡೋಣ, ಇನ್ನೊಂದು 2-3 ಇದೆ, ಅದು ಒಟ್ಟಿಗೆ ಹಂಗಾರೆ ಮಾಡ್ಬಿಡೋಣ. ಆಯ್ತು, ಒಳ್ಳೇದಂಗಾರೆ. ಹಂಗಾರೆ ನೀವು ನಾಳೆ ಸಿಗಿ ಮಾತಾಡೋಣ. ದಯಮಾಡಿ. ಥ್ಯಾಂಕ್ ಯು ಅಣ್ಣ. ಓಕೆ, ನಾನು ಮಾಡಿಸ್ತೀನಿ. ತುಂಬ ಖುಷಿ. ಅವ್ರು ಹೇಳ್ತಿರೋ ಥರ ಅದು ಫೆಬ್ರವರಿ ಆಗದೆ ಇರ್ಬೋದು, ಇನ್ನೊಂದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಾನು ನಿಮ್ಗೆ ಹೇಳಿದೆ ಏನೋ ಪ್ರಾಬ್ಲಮ್ ಇದೆ ಅದರಲ್ಲಿ.
ಇಲ್ಲದ್ರೆ ಪ್ರಹ್ಲಾದ್ಗೆ ಅದು ಮಾಡೋಕ್ಕಾಗದೇ ಇರೋ ದೊಡ್ಡ ಕೆಲಸ ಅಲ್ಲ ಅದು ಅಂತ. ಅದು ಪ್ರಹ್ಲಾದ್ ಪ್ರಾಜೆಕ್ಟೇ ಅಲ್ಲ. ಅದೇ ಪ್ರಾಬ್ಲಮ್ ಆಗಿರೋದಲ್ಲಿ. ಅದನ್ನು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ KRDCL ಕೈಗೆ ತೊಗೊಂಡಿರೋ ಪ್ರಾಜೆಕ್ಟ್ ಅದು. ಅದು ರಾಜ್ಯ ತೊಗೊಂಡಿರೋ ಪ್ರಾಜೆಕ್ಟು. ಅವರು ಅದನ್ನು 7 ವರ್ಷನೋ 8 ವರ್ಷನೋ ಕುಂಟಿಸ್ಬಿಟ್ಟಿದ್ದಾರೆ. ಹೌದು ಸರ್. ಕುಂಟಿಸ್ಬಿಟ್ಟು ತಗೊಂಡೋಗಿ ಇದು ಮಗು ಹುಟ್ಟಿಸ್ಬಿಟ್ಟು ಸಾಕಾಗಲಿಲ್ಲ ಅಂತ ಯಾರ ಕೈಲೋ ಕೊಟ್ಬಿಟ್ಟಂಗೆ. ಹಾಂ ಸರ್. ಇದು ಸಾಕಾಗ್ತಿಲ್ಲ ಅಂತ ತಗೊಂಡೋಗಿ ರೈಲ್ವೆ ಕಡೆಗೆ ಎಸ್ಬಿಟ್ರು ತೊಗೊಂಡೋಗಿ ಅದನ್ನು. ಪ್ರಹ್ಲಾದ್ ರೈಲ್ವೆ ಕಡೆಗೆ ಹಾಕ್ಸಿದ್ದಾರೆ. ಅಲ್ಲಿ ಕಾಂಪ್ಲಿಕೇಟಾಗಿ ಕೂತಿದೆ ಅದೀಗ. ಈಗ ಅದನ್ನು ಸರಿ ಮಾಡಿದ್ದಾರೆ. 25ರಲ್ಲಿ ಯಾವತ್ತೋ ಒಂದು ಒಳ್ಳೆ ದಿನ ನೀವು ಅದರಲ್ಲಿ ಓಡಾಡ್ತೀರಿ. ಅಷ್ಟು ಮಾತ್ರ ಖುಷಿ ಆಯ್ತು ಸರ್. ನಮಗೆ ಮಾತ್ರ ಓಡಾಡ್ತೀರಿ. ನಮಗೆ ಇಲ್ಲಿ ಬಂದ್ರೆ ಪ್ರತಿಫಲ ಸಿಗತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾವು ಊರಿಂದ ಬಂದಿದ್ದೀವಿ. ತೊಂದರೆ ಇಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ, ನನ್ನಿಂದ ಸಾಲ್ವ್ ಆಗೋದಲ್ಲ ಇದು. ನಾವು ಯಾರನ್ನಾರು ಕೇಳ್ಕೊಳಕ್ಕೆ ಒಬ್ಬ ವ್ಯಕ್ತಿ ಆ ಪರ್ಟಿಕ್ಯುಲರ್ ಅಧಿಕಾರದಲ್ಲೇ ಕೂತಿದ್ದಾರೆ. ಈಗ ನೀವು ಇದ್ದಕ್ಕಿದ್ದಂತೆ ಬಂದುಬಿಟ್ಟು ನನ್ನನ್ನು ಯಾವುದೋ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಇದೊಂದು ಹಿಂಗೆ ಆಗಬೇಕಿದ್ರೆ ಯಾರನ್ನು ಕೇಳೋದು? ಇಲ್ಲಿ ಸೋಮಣ್ಣನೇ ಇದ್ದಾರೆ, ನಮ್ಗಳಿಗೆಲ್ಲ ಹಳೆಯ ಪರಿಚಯಗಳು, ಕೇಳ್ಬೋದು, ಸುಲಭ ಕೇಳಿದ್ದೀನಿ. ಹಾಗಾಗಿ ಇದಾಗತ್ತೆ, ತಲೆ ಕೆಡಿಸ್ಕೊಬೇಡಿ. ನೀವು 3 ಜನ ಬಂದಿದ್ದು ಸಾರ್ಥಕ ಆಗತ್ತೆ. ಆಯಿತಾ? ಅಲ್ಲಿ ಓಡಾಡೋ ಜನ ಸಂತೋಷ ಪಟ್ಕೊಳ್ಳಿ. ಅದಕ್ಕೇನೋ ಒಂದು 8-9 ಕೋಟಿ ರೈಸ್ ಆಗಿಬಿಟ್ಟಿದೆಯಂತೆ ಪ್ರಾಜೆಕ್ಟ್ ಕಾಸ್ಟು. ಅದನ್ನು ಮಾಡ್ತಾರೆ, ತೊಂದರೆ ಇಲ್ಲ. ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ತಾರೆ. ಆಯಿತಾ? ಓಕೆನಪ್ಪ? ಆಲ್ ರೈಟ್, ಥ್ಯಾಂಕ್ ಯು.